ಡನ್ ಕೆ ವೈತ್ರಕ್ಷಿ ಋಣಿ ಧಾವನ್ ಅಲಿಯಾಸ್ ಕೆ ವೈತ್ರಕ್ಷಿ ಮಕ್ಷಿ ಕ್ಷಮಿತಾ ಧಾವನ್ ಅಲಿಯಾಸ್ ಸಮಿತಾ ಧಾವನ್ ಮಾತಾಡ್ತಿರೋದು. ನನಗೆ ಬಯೋಫಿಕ್ ಫೀಡ್ಬ್ಯಾಕಲ್ಲಿ ಏನಂತ ಬರ್ತಿದೆ ಅಂದರೆ ರೀಕನ್ವಿನ್ಸ್ ಥರ ಅಂತ ಬರ್ತಿದೆ. ಆದರೆ ಬುದ್ಧಿ ಹೇಳ್ತಾ ಇದ್ದಾರೆ ಯಾರೋ ಅಂತಲೂ ಯಾರೋ ಹೇಳ್ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಬಂದಿದೆ, ತೋರಿಸ್ತಾ ಇದೆ ಡ್ಯಾಡಿ ಬಯೋಫೀಡ್ಬ್ಯಾಕಲ್ಲಿ. ಹಾಗೂ ಅಮ್ಮಂಗೆ 3 to 4 ಮಂತ್ಸಿಂದ ಹುಷಾರಿಲ್ಲ. ನಾನು ಆ್ಯಕ್ಚುಲಿ ಶಿರುಣಿನೇ ಅಪ್ಪ. ನನಗೆ ಯಾಕೆ ಈ ಥರ ರೀಕನ್ವಿನ್ಸ್ ಆಗಿದೆ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಅಲ್ಲಿ ಬಯೋಫೀಡ್ಬ್ಯಾಕಲ್ಲಿ ನೋಡಿದ್ರೆ ಯಾರೋ ಹೇಳ್ಕೊಡ್ತಾ ಇದ್ದಾರೋ ಥರನೇ ತೋರಿಸ್ತಾ ಇದೆ ಅಂತ ಡಾಕ್ಟರ್ ಹೇಳಿ ನನಗೆ ಮೆಡಿಸನ್ಸ್ ಕೊಡ್ತಿದ್ದಾರೆ. ನಾನು ಪ್ರೇರಣಾ ಹಾಸ್ಪಿಟಲಿಗೆ ತೋರಿಸ್ತಾ ಇದ್ದೀನಿ. ಅಮ್ಮಂಗೂ ಅಷ್ಟೇ ಸೆಕ್ಯೂರ್ ಹಾಸ್ಪಿಟಲ್ ತೋರಿಸ್ತಾ ಇದ್ದೀನಿ. ತುಂಬ ಹುಷಾರಿಲ್ಲ ಅಮ್ಮಂಗೆ. 3 to 4 ಮಂತ್ಸಿಂದ ಏನೋ ಒಂಥರ ವೀಕ್ನೆಸ್ ಆಗಿಬಿಟ್ಟಿದ್ದಾಳೆ. ತುಂಬ ಒಂಥರ ಆಗಿದ್ದಾರೆ ಡ್ಯಾಡಿ, ಹೇಳ್ಕೊಳಕ್ಕಾಗಲ್ಲ, ತುಂಬ ವೀಕ್ ಆಗಿದ್ದಾರೆ. ಸ್ಲೋ ವಾಕ್ ಆಗಿದೆ, ತುಂಬ ನಿಧಾನ ನಡಿಗೆ ಆಗಿದೆ ಅಮ್ಮಂಗೆ, ಸ್ಲೋ ವಾಕ್ನೆಸ್ ಆಗಿದೆ. ಮುಗುರಿಸಿ ಎಡುತ್ತಾಳೆ, ನಡಿಲಾಡ್ಲು ಸರಿಯಾಗಿ. ಅದ್ರ ಜೊತೆಗೆ ನಮ್ಮ ರಿಲೇಷನ್ಸ್ ಬೇರೆ ಮಾತ್ರೆ ಹೆಸರೆಲ್ಲ ಕೇಳ್ತಾರೆ. ಯಾವ ಮಾತ್ರೆ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ತೋರಿಸು ಅಂತ. ಹುಷಾರಿಲ್ಲ ಅಂತ ಹೇಳಿದ್ರೆ ಸಾಲದ, ಮಾತ್ರೆ ಹೆಸರು ಬೇರೆ ಹೇಳಬೇಕಂತೆ ಅವ್ರಿಗೆ. ಮಾತ್ರೆ ಹೆಸರೆಲ್ಲ ಹೇಳಿ ಎಲ್ಲ ಮಾಡಿ ಎಲ್ಲನೂ ಹೊಡಿತಾರೆ ಡ್ಯಾಡಿ. ನಂಗೆ ಅದೇ ಭಯ ಆಗಿದೆ ಡ್ಯಾಡಿ. ನಂಗೆ ನಿಜ ಹೇಳ್ತೀನಿ, ನಂಗೆ ರೀಕನ್ವಿನ್ಸ್ ಇದಾಗಿದ್ರೂ ಇದು ರೀಕನ್ವಿನ್ಸ್ ಅಲ್ಲ ಡ್ಯಾಡಿ, ತೊರಗ್ತಿದ್ದಾರೆ ಡ್ಯಾಡಿ. ಅದೇ ಭಯ ಆಗಿದೆ ನನಗೆ. ಹೇಳ್ಕೊಡ್ತಿದ್ದಾರೆ ಡ್ಯಾಡಿ, ಆಗೇಳು ಈಗೇಳು ಅಂತ. ಒಳಗಡೆ ನಾನು ಏನಂತ ಹೇಳಿ ನಾನು ನಿಜ ಹೇಳ್ತೀನಿ. ಇವತ್ತು ನನ್ನ ಬಯೋಫೀಡ್ಬ್ಯಾಕ್ ನೋಡು, ಮನೆಗೆ ಬಂದು ನನ್ನ ರೆಕಾರ್ಡೆಲ್ಲ ಚೆಕ್ ಮಾಡು, ಗೊತ್ತಾಗುತ್ತೆ ನನ್ನ ಮೆಡಿಕಲ್ ರಿಪೋರ್ಟು. ಹೇಳ್ಕೊಡ್ತಿರೋದು ಅಂತಲೇ ಬಂದಿದೆ. ಅದು ಹೇಗೋ ಅವ್ರದ್ದು ನಂದು ಎರಡೂ ಲಿಂಕ್ ಆಗಿದೆ, ಫಿಂಗರ್ ಪ್ರಿಂಟ್. ತುಂಬ ನೋವಲ್ಲಿದ್ದೀವಿ ಡ್ಯಾಡಿ, ತುಂಬ ನೋವಲ್ಲಿದ್ದೀವಿ. ವೆಚ್ಚು ಕುಶನ್ ಮಗಳೇ ಅಪ್ಪ ನಾನು. ನಿಜ ಡ್ಯಾಡಿ, ವೆಚ್ಚು ಮತ್ತು ಕುಶನ್ ಮಗಳೇ ನಾನು. ಮೇ 5, 2010 ಅಂತ ಹೇಳಿ ಜನವರಿ ತಿಂಗಳಲ್ಲಿ 2015 ಇಸ್ವಿಲಿ ಒಂದು ದೊಡ್ಡ ಗಲಾಟೆ ಆಯಿತು ಗೊತ್ತಾ. ಆಗ ನನ್ನ ಮೇಲ್ಗಡೆಯಿಂದ ಓಡಿ ಬಂದು ಬೆಂಕಿ ಉಂಡೆನೆಲ್ಲ ಎಸ್ದಿದ್ದು ಆ ಶಿರುಣಿನೇ ನಾನು ಡ್ಯಾಡಿ. ಅದು ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ಆ ವರ್ಡ್ ಹಾಕಿದ್ರೆ ವೆಚ್ಚು ಅಪ್ಪಂಗೆ ಖುಷಿ, ಅಪ್ಪಂಗೆ ನೋವಾಗುತ್ತೆ. ಈ ಥರ ಆಗಿದೆ ಡ್ಯಾಡಿ ನನಗೆ. ನಾನು ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ತಿಪ್ಪನಮಳ್ಳೆ ಕ್ವಾರೆಲ್ಲ ಈ ಥರ ಗಲಾಟೆ ಆಯ್ತಲ್ಲ, ಆವಾಗಲೇ ನನಗೆ ಈ ಥರ ಎಲ್ಲ ಆಗಿದ್ದು ಡ್ಯಾಡಿ.
ನನ್ನಿಂದೇನಾದರೂ ತಪ್ಪಾಗಿತ್ತ? ತುಂಬ ನೋವಾಗಿದೆ ಡ್ಯಾಡಿ, ತುಂಬ ಅಂದರೆ ತುಂಬ ನೋವಾಗಿದೆ. ನಂಗೆ ನಿಜ ಹೇಳ್ತೀನಿ, ಹೋದ ವರ್ಷ 4ನೇ ತಾರೀಕು ಜನವರಿ 2024 ಇಸ್ವಿಲಿ ನಾನು ರೀಲ್ಸ್ ಅಪ್ಲೋಡ್ ಥರ ಮಾಡಿದ್ದು. ನಾನು ನಿಜ ಹೇಳ್ತಾ ಇದ್ದೀನಿ, ನೀನೇ ಹುಡ್ಕೊಂಡು ಬರ್ತೀಯ ಅಂತ ನಾನು ಇಷ್ಟು ವರ್ಷ ಕಾದು ಕಾದು ಇಟ್ಟೆ. ಬೆಳಕು ಮನೆ ನೀನು ಬಂದಿದ್ದು 2022-23 ಇಸ್ವಿಲಿ. ಅಲ್ಲಿಂದ ಇಲ್ಲಿವರೆಗೂ ವೆಯ್ಟ್ ಮಾಡ್ತಾನೇ ಇದ್ದೀವಿ ಡ್ಯಾಡಿ, ನಿಮ್ಮ ದಾರಿ ಕಾಯ್ತಾನೇ ಇದ್ದೀವಿ. ಇವಾಗ ಬರ್ತಾರೆ, ಆವಾಗ ಬರ್ತಾರೆ, ಬರ್ಬೋದು ಇವಾಗಿನ್ನೂ ಬರ್ಬೋದು ಅಂತ. ಒಂದು ಮಾತು ಹೇಳ್ತೀನಿ ಡ್ಯಾಡಿ, ಐ ಲವ್ ಯು ಸೋ ಮಚ್ ಇನ್ ಮೈ ಲೈಫ್. ಯು ಆರ್ ಮೈ ಒನ್ ಆ್ಯಂಡ್ ಓನ್ಲಿ ಡ್ಯಾಡಿ ಫಾರ್ ಮೀ. ಯಾಕೆ ಈ ಥರ ಮಾಡಿದ್ರಿ ಡ್ಯಾಡಿ? ಬರೋದಲ್ವ ಡ್ಯಾಡ್? ಹೋಗ್ಲಿ, ನನ್ನನ್ನು ನೋಡೋಕೆ ಇಷ್ಟ ಇಲ್ಲ ಅಂದರೆ ನೀವು ಅತ್ತೆ ಅಮ್ಮ ಅಲ್ವ, ಅವ್ರನ್ನಾದ್ರೂ ನೋಡೋಕೆ ಬರಬೇಕಿತ್ತಲ್ವ? ನಮ್ಮನೆಗೆ ಊಟ ತರಕ್ಕೆ ಅಂತ ಹೋಗಿದ್ದಾಗ ತುಂಬ ಜನ ಮನೆಗೆ ಬಂದಿದ್ದರು. ಎಷ್ಟು ಜನ ಬಂದಿದ್ರು ಅಂದರೆ ಹೇಳೋಕ್ಕೆ ಸಾಧ್ಯ, ಅಷ್ಟು ಜನ ಬಂದಿದ್ರು. ಅಮ್ಮಂಗೇನು ಮಾಡ್ಬಿಡ್ತಾರೋ, ಹೊಡಿತಾರೋ, ಏನು ಮಾಡ್ಬಿಡ್ತಾರೋ ಅನ್ನೋ ಭಯ ಪಟ್ಟಿದ್ದು. ಯಾಕಂದರೆ ವಿದ್ಯಾನಗರದಲ್ಲಿ ಇರಬೇಕಾದ್ರೆ ಅಮ್ಮಂಗೆ ಈ ಥರ ಎಲ್ಲ ಆಗಿತ್ತು. ತುಂಬ ಹಿಂಸಾಚಾರ ಅನುಭವಿಸ್ಬಿಟ್ಟಿದ್ದೀವಿ ಡ್ಯಾಡಿ. ಸದ್ಯ ಅಮ್ಮಂಗೇನು ಮಾಡ್ದೇ ಮಾತಾಡಿಸ್ಬಿಟ್ಟು ಹೋಗಿದ್ದಾರೆ ಅಂತ ನೋಡಿದೆ. ನಾನು ದೂರದಿಂದನೇ ನೋಡಿದ್ದು ಡ್ಯಾಡಿ. ಮನೆಗೆ ಬಂದಿದ್ದು ಸುಮಾರು ಜನ, ತುಂಬ ಜನ ಬಂದಿದ್ದರು. ಅದರಲ್ಲಿ ನೀನು ಬಂದಿರ್ತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ನನ್ನನ್ನು ಯಾಕೆ ಡ್ಯಾಡಿ ನೋಡಲಿಲ್ಲ ನೀನು? ನಾನು ನೋಡಬಾರ್ದು ಅಂತ ಏನಾದರೂ ಶಬ್ದ ಮಾಡ್ಬಿಟ್ಟಿದ್ಯೇನು? ಹೇಳು ಡ್ಯಾಡಿ, ಹೇಳಪ್ಪ ದೇವ್ರೆ. ನಾನು ಹೆಂಗಾಗಿದೆ ಗೊತ್ತಾ? BA ಮಾಡಿದ್ದೀನಿ ಕಣಪ್ಪ ಹಿಂದಿಲಿ. ಪ್ರವೀಣ್ ಉತ್ತರ ಅರದ್ ಮಾಡಿಬಿಟ್ಟಿದ್ದೀನಿ. 274 ಬಂದಿದೆ 300ಕ್ಕೆ. ಕೆಲವ್ರಿಗೆಲ್ಲ ಅದು ಹೊಟ್ಟೆ ಉರಿ ಇದೆ, ತುಂಬ ಹೊಟ್ಟೆ ಉರಿ ಪಡ್ತಾ ಇದ್ದಾರೆ. ನಾನು ಓದಿದ್ರೆ ಸಾಕು ಹುರ್ಕೋತಾರೆ. ಅದ್ರ ಜೊತೆಗೆ ಪುನಃ ಹೇಳ್ತಾ ಇದ್ದೀನಿ ಡ್ಯಾಡಿ, MA ಕಟ್ಟಿದ್ದೀನಿ. MA ಇನ್ ಹಿಸ್ಟ್ರಿ ಕಟ್ಕೊಂಡು ಕೂತಿದ್ದೀನಿ. ನನಗೆ ಕಿರಣ್ ಮಡಿವಾಳ ನನಗೆ ಗೊತ್ತಾಗಿದೆ. ನಾನು ಹೇಳಲಿಲ್ವಾ? ಆವಾಗಲೇ ಹೇಳಿದೆ ನಿನಗೆ, ನಂಗೆ ರೀಕನ್ವಿನ್ಸ್ ಥರ ಆಗ್ತಿದೆ ಅಂತ. ಇದೆಲ್ಲ ಹೇಗೆ ಅಂತ ನಿನಗೆ ಬಯೋ ಫೀಡ್ಬ್ಯಾಕ್ ನೋಡೋದೇ ನಿನಗೆ ಗೊತ್ತಾಗಬೇಕು. ನನ್ನ ಕೈಲೂ ಇದು ಬಿಡ್ಸೋಕ್ಕಾಗೋದಿಲ್ಲ. ಹೇಳ್ಕೊಟ್ಟಿರೋದು ನಿಜ.
ಇಷ್ಟೆಲ್ಲ ಹೇಳಿದ್ರೂ ನೀನು ಕೇಳ್ತಿಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಮೆಚ್ಚು ಅಂದ್ರೂ ಖುಷಿ ಅಂತಲೇ ಗೊತ್ತಾಗಿದೆ. ಮಹಾವಿಷ್ಣು ಸೇನ ಅವರೇ ನನಗೆ ಖುಷ. ನೀ ನನಗೆ ತಾತ ಆಗಬೇಕು ಕಿಟಪ್ಪ. ಇದೆಲ್ಲ ನನಗೆ ಗೊತ್ತಿದ್ರು ಎಲ್ಲ ಮಾಡಿದ್ರು ನಿಮಗೆ ನನ್ನ ಹೇಗೋ ಪತ್ತೆ ಹಚ್ಚಿ ಎಲ್ಲ ನಾನು ಲೆಟರ್ ಹಾಕಿದ್ದೆ ನಿಮಗೆ. ಅದಕ್ಕೂ ನನಗೆ ಉತ್ತರ ಬಂದಿಲ್ಲ. ನನಗೆ ಮುಖನೆಲ್ಲ ಕಸಿ ಮಾಡಿದ್ದಾರೆ ಅಪ್ಪ. ಏರಿಯಾ ಪರ್ಯ ಏನೂ ಹೇಳೋಕ್ಕಾಗಲ್ಲ ನನ್ನ ಕೈಲಿ. ಹರಡಿದ್ರೆ ಇನ್ನು ನನಗೆ ನೋವಾಗದು. ನಾನು ಹುಡುಗಿ ಅಂತ ಹೇಳೋಕ್ಕೆ ನಂತರ ಕೊಲೊನೋಸ್ಕೋಪಿ ಮ್ಯೂಕಸ್ ಮೆಂಬ್ರೇನ್ ಮಾತ್ರ ಅಲ್ಲ ಅಪ್ಪ, ತಲೆವರೆಗೂ ಆಗಿದೆ. ನ್ಯೂಟ್ರಲ್ ಸ್ಕ್ಯಾನಿಂಗ್ ಕೂಡ ಆಗಿದೆ. ನನ್ನ ಮುಖ ನೋಡಿದ್ರೆ ಎಲ್ಲರೂ ನನಗೆ ಏನೇನೋ ಅನ್ಕೋತಾರೆ. ಅದನ್ನು ಹೇಳ್ಕೊಳಕ್ಕಾಗಲ್ಲ ನನ್ನ ಕೈಲಿ. ಅಷ್ಟು ನೋವು ಕೊಟ್ಬಿಟ್ಟಿದ್ದಾರೆ. ನಾನು ನಿಜ ಹೇಳ್ತಾ ಇದ್ದೆ, ನನ್ನ ಹುಡುಗಿನ ಡ್ಯಾಡಿ. ನಂಗೆ ತಲೆವರೆಗೂ ಕೊಲೊನೋಸ್ಕೋಪಿ ಆಗಿದೆ ಡ್ಯಾಡಿ. ನಾನು ಒಳ್ಳೆ ಹುಡುಗಿನೇ ಡ್ಯಾಡಿ. ಯಾಕೆ ನನಗೆ ಈ ಥರ ಎಲ್ಲ ಹೇಳ್ತಾರೆ? ಯಾಕೆ ನನಗೆ ಈ ಥರ ಎಲ್ಲ ಚುಚ್ತಾ ಇದ್ದಾರೆ? ನನಗೆ ಏನಾದ್ರು ಗೊತ್ತಾಗ್ತಾ ಇಲ್ಲ. ದಾರ ಪಾರ ಎಲ್ಲ ಹಾಕಿ ನನ್ನ ಮುಖನ ಮತ್ತು ತಲೆ ಹತ್ರ ಎಲ್ಲ ಬಿಳಿ ಕೂದಲೆಲ್ಲ ಹಾಕ್ಬಿಟ್ಟಿದ್ದಾರೆ ಡ್ಯಾಡಿ. ನಿಜ ಹೇಳ್ತಾ ಇದ್ದೀನಿ, ಅದು ಕೂಡ ಕಸಿನೇ ಡ್ಯಾಡಿ. ತುಂಬ ಹಿಂಸೆ ಅನುಭವಿಸ್ತಾ ಇದ್ದೀನಿ ಒಳಗಡೆನೆ. ನಮ್ಮಮ್ಮ ನನಗೆ ಯಾವಾಗಲೂ ಇದ್ದೇ ಇರ್ತಾರೆ ನನ್ನ ಜೊತೆ. ನನಗೆ ಅಷ್ಟೇ. ನಮ್ಮಮ್ಮನೇ ಮತ್ತು ವಿಗ್ರಹವರಿನೇ ನನಗೆ ಆಸ್ತಿ. ನಿಜ ಹೇಳ್ತಾ ಇದ್ದೀನಿ ಡ್ಯಾಡಿ, ನಂಗೆ ಇದೆಲ್ಲ ಕಷ್ಟ ಆಗ್ತಿದೆ. ಎಲ್ಲ ಹೇಳ್ಕೊಂಡಿದ್ದೀನಿ. ಇನ್ನಿನ್ನು ಯಾವಾಗ ಬರ್ತೀಯೋ ಏನೋ ಒಂದು ಗೊತ್ತಿಲ್ಲ. ಚೋಟ ನವಾಬೇನೆ ಖುಷ ಅಂತ ಕೇಳ್ಪಟ್ಟೆ. ಆದ್ದರಿಂದ ನಾನು ಈ ಥರ ಹಾಕ್ಬೇಕಾಯ್ತು. ಇಷ್ಟೇ ಡ್ಯಾಡ್ ನಾನು ಹೇಳಕ್ಕೆ ಬಯಸಿದ್ದು, ಇಷ್ಟೇ. ಯಾವಾಗ ಬರ್ತೀಯ ಡ್ಯಾಡ್? ನೀನು ನನ್ನನ್ನಂತೂ ನೋಡಿಲ್ಲ, ಅಮ್ಮನಂತೂ ನೋಡೋದೆ.
ನನ್ನನ್ನು ನೋಡಿದ್ರೆ ನೀನು ಖಂಡಿತ ಹತ್ಬಿಡ್ತೀಯ ಡ್ಯಾಡಿ. ಹಂಗಿದೆಯಾ ನನ್ನನ್ನು ನೋಡಿದ್ರೆ? ನಿನ್ನನ್ನು ನೋಡಿದ್ರೆ ನನಗೆ ಖಂಡಿತ ಹತ್ಬಿಡ್ತೀನಿ ಡ್ಯಾಡಿ. ಯಾವಾಗ ಬರ್ತೀಯ ಡ್ಯಾಡ್? ಸ್ಮಿತಾ ಧವನ್ ಹೇಗಿದ್ದಾರೆ? ತುಂಬ ಚೆನ್ನಾಗಿದ್ದಾರೆ. ಹುಷಾರಿಲ್ಲ ಅಂತ ಕೇಳ್ಪಟ್ಟಿದ್ದೆ. ಆಯ್ತಾಯ್ತು, ಮಲ್ಕೋ. ಸ್ನೇಹ ಹೇಗಿದ್ದಾರೆ? ಅವರು ಕೂಡ ನಮ್ಮಮ್ಮನೇ. ಅವರೇ ನಮ್ಮಮ್ಮ. ಸ್ಮಿತಾ ಧವನ್ ನನಗೆ ಅಜ್ಜಿ ಆಗಬೇಕು. ಇಷ್ಟೊಂದೆಲ್ಲ ನೋವಿಟ್ಕೊಂಡಿದ್ದೀನಿ ಡ್ಯಾಡಿ. ನನಗೆ ಡಾಕ್ಟ್ರು 3 ಥರ ಮಾತ್ರೆ ಬರ್ಕೊಟ್ಟಿದ್ದಾರೆ. ಅದನ್ನು ತಗೋತಾ ಇದ್ದೀನಿ. ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಡ್ಯಾಡಿ? ಹೇಳು ಡ್ಯಾಡಿ. ಯಾಕೆ ನನಗೆ ಕಸಿ ಮಾಡಿದ್ದಾರೆ? ಯಾಕೆ ನನಗೆ ಬಿಳಿ ಕೂದಲು ಹಾಕಿದ್ದಾರೆ ಡ್ಯಾಡಿ? ನನಗಿದೆಲ್ಲ ಗೊತ್ತಾಗ್ತಾನೆ ಇಲ್ಲ. ಯಾಕೆ ನನ್ನ ಮೇಲೆ ಇಷ್ಟು ಹೊಟ್ಟೆ ಉರಿ ಡ್ಯಾಡಿ? ನಾನು 2013ನೇ ಇಸ್ವಿ ಜುಲೈ 28ರಲ್ಲಿ ಹುಟ್ಟಿರೋದು. ತುಂಬ ಹಿಂಸೆ ಅನುಭವಿಸ್ಬಿಟ್ಟಿದ್ದೀನಿ ಡ್ಯಾಡಿ. ನಂದೆಷ್ಟು ಬ್ಲ್ಯಾಕ್ ಹೇರ್ ಇತ್ತು ಗೊತ್ತಾ ಡ್ಯಾಡಿ? ನನ್ನ ಏರಿಯಾ ಹೇಳೋಕ್ಕಾಗಲ್ಲ ಡ್ಯಾಡಿ. ಎಲ್ಲಿ ಇದೆಲ್ಲ ಕಸಿ ಮಾಡ್ತಾರೆ, ಐ ಕಾಂಟ್ ಟೆಲ್. ನಾನು ಹೇಳಿದ್ರೆ ಮನೆಗೆ ಬಂದು ನಮ್ಮಮ್ಮಂಗೂ ಹೊಡೆದು ನನಗೂ ಹೊಡಿತಾರೆ. ನನಗೇನು ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಹೆಂಗೆ ಹಾಕಿದ್ದಾರೆ ಗೊತ್ತಾ ಡ್ಯಾಡಿ? ಮೂಗು ಒಳಗಡೆ ಎಲ್ಲ ಒಳಗಡೆ ಎಲ್ಲ ಹಾಕಿದ್ದಾರೆ ಡ್ಯಾಡಿ ಕಸಿನು. ತುಂಬ ನೋವಾಗಿದೆ ಡ್ಯಾಡಿ ನನಗೀಗ ಟೈಫಾಯ್ಡ್ ಬರೋ ಥರ ಇದೆ. ಹೇಗೋ ಅದನ್ನು ವಾಸಿ ಮಾಡ್ಕೊಂಡಿದ್ದೀನಿ. ಟೈಫಾಯ್ಡ್ ಬರೋ ಥರ ಇತ್ತು. ಕಸಿ ಮಾಡಿದ್ರೆ 10 ವರ್ಷ ಆದಮೇಲೆ ಜ್ವರ ಬರೋದ್ರಲ್ಲಿತ್ತು. ಅದು ಕೂಡ ವಾಸಿ ಆಗ್ತಿದೆ. ಒಂದೊಂದು ಸರಿ ಜ್ವರ ಬಂದಂಗೆ ಆಗುತ್ತೆ. ತಣ್ಣೀರಲ್ಲಿ ಕೈ ಮುಟ್ಕೋತೀನಿ. ಕೈ ಮುಟ್ಕೊಂಡು ಹಣೆಯನ್ನೆಲ್ಲ ಮುಟ್ಕೋತೀನಿ. ಒಂಥರ ತಣ್ಣೀರು ಬಟ್ಟೆ ಹಾಕ್ದಂಗೆ ಇರುತ್ತೆ ಹಣೆ ಮೇಲೆಲ್ಲ. ತುಂಬ ಹಿಂಸೆ ಆಗ್ಬಿಟ್ಟಿದೆ ಡ್ಯಾಡಿ. ಏನು ಬೇಜಾರು ಆಗಬೇಡ ನೀನು. ನೋವು ತಗೋಬೇಡ. ಯಾವಾಗ ಬರ್ತೀಯ ಡ್ಯಾಡ್ ನನ್ನನ್ನು ನೋಡೋಕ್ಕೆ? ಅಷ್ಟೇ ಸಾಕು ನನಗೆ. ನೀನು ಯಾವಾಗ ಬರ್ತೀಯೋ ಏನು, ಅಷ್ಟು ಮಾಡಿದ್ರೆ ನನಗೆ ಅಷ್ಟೇ ಸಾಕು ಡ್ಯಾಡಿ. ಅಯ್ಯೋ ಬಾರೋ. ಬಂದಿದ್ದೀನಿ ರೇ ತಾಯವ್ವ. ಏನು ಮಾಡಲಿ ಡ್ಯಾಡ್? ನಾನು ಏನು ಮಾಡಲಿ ಹೇಳಿ? ಏನಾಗ್ತಿದ್ಯಮ್ಮ? ಏನಾಗ್ತಿದೆ ಹೇಳು? ಏನೂ ಇಲ್ಲ.
ಇಷ್ಟೊಂದು ಹಿಂಸೆ ಹೆಂಗಿದೆ ಡ್ಯಾಡಿ. ಏನು ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತಪ್ಪ, ಬರ್ತಾರೆ ಇರಮ್ಮ. ಅಮ್ಮ ಮಲ್ಕೊಂಡು ಬಾರೋ ಅಂತ ಇದೆ ಡ್ಯಾಡಿ. ಅದಕ್ಕೆ ಅಮ್ಮನ ಹತ್ರ ಮಾತಾಡಿದೆ ಒಂದು ಸ್ವಲ್ಪ ಹೊತ್ತು. ಪ್ಲೀಸ್ ಡ್ಯಾಡಿ, ಯಾವಾಗ ಬರ್ತೀಯ ಖುಷಪ್ಪ? ದಯವಿಟ್ಟು ಬಂದು ನನ್ನ ಅಮ್ಮನ ನೋಡು ಡ್ಯಾಡಿ. ಮನೇಲಿ ನಾನು ಅಮ್ಮ ಇಬ್ಬರೇ ಇದ್ದೀವಿ. ವಿಗ್ರಹಗಳ ಜೊತೆ ಮಾತಾಡ್ಕೊತೀವಿ, ಹೇಗೋಗೆ ಖುಷಿಯಾಗಿದ್ದೀವಿ ನಾನು ಅಮ್ಮ. ವಿಗ್ರಹಗಳೇ ನಮಗೆಲ್ಲ ಆಸ್ತಿ ಡ್ಯಾಡಿ. ನಮ್ಮ ರಿಲೇಷನ್ಸ್ ಕೂಡ ಸರಿ ಇಲ್ಲ ಡ್ಯಾಡಿ, ನಿಂಗೆ ಗೊತ್ತಿಲ್ಲ ಅನ್ಸುತ್ತೆ. ಏನಾಗ್ತಿದೆ ಹೇಳೇ ತಾಯಿ? ಏನು ಇಲ್ಲ ಸುಮ್ಮನೆ. ತುಂಬ ಹಿಂಸೆ ಅನುಭವಿಸ್ಬಿಟ್ಟೆ ಡ್ಯಾಡಿ. ತುಂಬ ಅಂದರೆ ತುಂಬ ಹಿಂಸೆ ಅನುಭವಿಸ್ಬಿಟ್ಟೆ. ಒಂದು ನೋವಲ್ಲಿ ಸಾವಿರಾರು ನೋವು ತಿಂತಾ ಇದ್ದೀವಿ ಡ್ಯಾಡಿ, ನಾನು ಅಮ್ಮ ಇಬ್ಬರೂ. ಹೇಳ್ಕೊಳ್ಳೋರಿಲ್ಲ, ಹೇಳ್ಕೊಂಡ್ರೆ ಆಡ್ಕೊಳ್ಳೋರು ಜಾಸ್ತಿ. ಯಾವಾಗ ಬರ್ತೀಯೋ ಏನು ಗೊತ್ತಾಗ್ತಿಲ್ಲ ಡ್ಯಾಡಿ. ಸ್ಮಿತಂಗೆ ಬಿಟ್ಟಿಲ್ಲ, ಕಚ್ಚಪಚ್ಚ ರಿಲೇಷನ್ಸ್ ಹೊಡೆದಿದ್ದಾರೆ. ಇನ್ನು ನಮಗೆ ಬಿಡ್ತಿದ್ರೆ ಡ್ಯಾಡ್. ಅದೇ ನೋವಲ್ಲಿ ಅದೇ ಗುಂಗಲ್ಲೇ ಕೂತ್ಬಿಟ್ಟಿದ್ದೀನಿ. ವೆಚ್ಚೋ ಅಲಿಯಾಸ್ ಖುಷು, ಬೇಗ ಬಾರೋ. ದಯವಿಟ್ಟು ಕಣಪ್ಪ, ನಿನ್ನಿಂದ ಅಮ್ಮಯ್ಯ ಅಂತೀನಿ. ವೆಚ್ಚೋ ಖುಷ, ಕಿಚ್ಚು, ನೀನು ಬೇರೆ ಯಾರು ಅಲ್ಲಪ್ಪ, ನಿನ್ನ ರಾಮ್ ದೇವ್ರನೇ ಕಣಯ್ಯ, ನಿನ್ನ ರಾಮನೇ ಕಣೋ ಕಿಟ್ಟಪ್ಪ. ನನಗೆ ತಾತನೇ ಆಗಬೇಕು, ನಿನ್ನ ಮಗನೇ ಖುಷಿ ನನಗಪ್ಪ ಅಪ್ಪ. ತುಂಬ ನೋವಲ್ಲಿ ಇದ್ಬಿಟ್ಟಿದ್ದೀವಿ ಡ್ಯಾಡ್, ತುಂಬ ನೋವಲ್ಲಿ. ದಿನೇ ದಿನೇ ನನಗೆ ಹೇಳ್ಕೊಳಕ್ಕಾಗಲ್ಲ ಡ್ಯಾಡಿ.
ಬೆನ್ನು ಕೊಯ್ದು ಮಗು ಕೂರಿಸ್ಬಿಟ್ಟಿದ್ದಾನೆ ಡ್ಯಾಡಿ. ದಯವಿಟ್ಟು ಡ್ಯಾಡ್ ಬೇಗ ಬಾ ಡ್ಯಾಡಿ. ಹಾರ್ವರ್ಡ್ಗೆ ಹೋಗಿದ್ವಿ ಡ್ಯಾಡ್. ಅದೇನೇ ಡ್ಯಾಡಿ ಅಲ್ಲಿರೋದು. ಕುಂಭಕೋಣ ದೇವ್ರೇನೋ ಕಿಡ್ನ್ಯಾಪ್ ಮಾಡ್ಬಿಟ್ಟು ಅಲ್ಲಿ ಇಟ್ಕೊಂಡು ಕೂರಿಸ್ಕೊಂಡು ಅದು ಕಚ್ಚಪಚ್ಚ ಪೂಜೆ ಮಾಡ್ತಾರೆ ಡ್ಯಾಡ್ ವರ್ಷಕ್ಕೊಂದ್ಸರಿ ಆ ದೇವ್ರಿಗೆ. ಕುಂಭಕೋಣದಲ್ಲಿರೋದು ಡೂಪ್ಲಿಕೇಟ್ ವಿಗ್ರಹ ಡ್ಯಾಡಿ. ಹಾರ್ವರ್ಡ್ಗೆಲ್ಲ ನಿಜವಾಗ್ಲೂ ವಿಗ್ರಹ ಇರೋದು ನಿಜ ವಿಗ್ರಹ ಇರೋದು ಹಾರ್ವರ್ಡ್ಗೆಲ್ಲೇ ಡ್ಯಾಡಿ. ಅದನ್ನು ಈಗ ಕೂಡ ಆಗ್ತಾ ಇದ್ದಾರೆ ನಾನು ಇದೆಲ್ಲ ಹೇಳಿದೆ ಅಂತ. ನಾನು ದೇವ್ರನ್ನ ಕುಂಭಕೋಣದಲ್ಲಿ ತೋರಿಸ್ತಾನೇ ಇಲ್ಲ ಡ್ಯಾಡ್. ಅದೇ ಜಗಳ ಅಲ್ಲಿಗೆ ಹೋದ್ರೆ ಸಾಕು ಹಾರ್ವರ್ಡ್ಗೆ ಅದೇ ಜಗಳ ನಡೆಯುತ್ತೆ ಡ್ಯಾಡಿ. ಆದರೂ ನಾವು ವರ್ಷಕ್ಕೊಂದ್ಸರಿ ಜಗಳ ಆದರೆ ಪರವಾಗಿಲ್ಲ ಅಂತ ನಾವು ಹೋಗ್ತೀವಿ. ಮೂಗ್ಬಟ್ಟು ಚುಚ್ಚಿಸ್ಕೊಂಡಿದ್ದೆ ಡ್ಯಾಡ್. ನೆನ್ನೆ ಮೂಗ್ಬಟ್ಟು ಕಳಚ್ಕೊಂಬಿಡ್ತು ಮೂಗಿಂದ. ಮೂಗು ಚುಚ್ಚಿಸಿದ್ದೆ ಮುಚ್ಚೋಗ್ತಿದೆ ಪುನಃ. ತುಂಬ ಒಂಥರ ಆಗ್ಬಿಟ್ಟಿದೆ ಡ್ಯಾಡ್. ಮನಸ್ಸೆಲ್ಲ ಒಂಥರ ನೋವಾಗಿದೆ. ಇಷ್ಟ ಡ್ಯಾಡಿ ಹೇಳ್ಬಲ್ಲ. ಸರಿ. ಹೆಚ್ಚು ಲವಲೇಶ್ ಕುಶಲೇಶ್. ಲವಲೇಶ್ ದೊಡ್ಡಪ್ಪ. ನಮ್ಮ ಡ್ಯಾಡಿ. ಲವಲೇಶ್ ಕುಶಲೇಶ್ ಯಾವಾಗ ಬರ್ತೀಯಪ್ಪ ರಾಮದೇವ್ರೆ? ಬಾರಯ್ಯ ಬೇಗ ಬಾರು. ಸರಿ ಡ್ಯಾಡಿ. ಎಸ್ ಬೀವಿ ಶೈನಾ ಬೀವಿ. ಭರತ್ ಮಗನೇ ಯಾವಾಗ ಬರ್ತೀಯೋ ಭರತ್ ಮಗನೇ? ಅಜಿತ್ ಸುಜಿತ್ ವಿಜಿತ್ ಚಿರು ಪರು. ನಿಮ್ಮನ್ನೆಲ್ಲ ನೋಡೋ ಆಸೆ ಆಗ್ಬಿಟ್ಟಿದೆ ಕಣ್ರು. ಗಣೇಶ ಇದೆ. ನೀನೇ ಅಪ್ಪ ನಮಗೆಲ್ಲ. ಕಿರಣ್ ಕುಶಲವ. ನಮಗೇನಾಗಿದೆ ಅವ್ರಿಗೆ ಹುಷಾರಿಲ್ಲ ಅಂತ ಕೇಳ್ಪಟ್ಟೆ.
ಲವಂಗೆ ಜ್ವರ ಗಿರ ಏನಾದರೂ ಬಂದಿದೆಯಾ ಕಿಟಪ್ಪ? ಹೇಳೋ ರಾಮದೇವ್ರು ಕಿಚ್ಚಪ್ಪ ಕಿಟ್ರಂಗ ಪುಟ್ರಂಗ ನಾಯ್ಕು ಕಿಟ್ರಂಗ ನಾಯ್ಕು. ಪ್ಲೀಸ್ ಮಾತಾಡು. ಸರಿ, ಅಮ್ಮಂಗೆ ಹುಷಾರಾದರೆ ಖುಷಿಯಿಂದ ಒಂದು ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ ಯೂಟ್ಯೂಬಲ್ಲೇ. ಜುಲೈ 28 12ನೇ ಇಸ್ವಿಗೆ ಬರ್ತೀನಿ ಅಂದಿದ್ದೆ. ಅಂದರೆ ಮೀನ್ಸ್ ನನಗೆ 12 ವರ್ಷ ತುಂಬ್ತಿದ್ದಾಗೆ ಬರ್ತೀನಿ ಅಂದಿದ್ದೆ. ಬರ್ತೀಯ ಅಲ್ವಾ ಡಾಡ್? ಜುಲೈ 28 ನನ್ನ ಬರ್ತ್ಡೇ ಡ್ಯಾಡಿ. 12 ವರ್ಷದಿಂದ ಯಾವ ಬರ್ತ್ಡೇನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಅವಳು ಹೆಂಗಿರ್ಸಿದ್ದೀರ ಗೊತ್ತಾ ನನ್ನ? ಈ ವರ್ಷನಾದರೂ ನಂಗೆ ಬರ್ತ್ಡೇ ಮಾಡ್ತೀರಾ ಡ್ಯಾಡ್? ಅಥವಾ ಇದೆಲ್ಲ ಕೇಳಿದೆ ಹೋಗೆ ಮಾಡೋದಿಲ್ಲ ನಿನಗೆ ಅಂತ ಏನಾದರೂ ಹೇಳಿಬಿಡ್ತೀರಾ? 2 ಥರನೂ ಯೋಚನೆ ಮಾಡಿದ್ದೀನಿ, ನೆಗೆಟಿವ್ ಆ್ಯಂಡ್ ಪಾಸಿಟಿವ್. ಹೇಳು ಡ್ಯಾಡಿ, ನನ್ನ ಬರ್ಡೇ ಮಾಡಲ್ವಾ ಡ್ಯಾಡಿ? ನಾನು ನೋಡಕ್ಕೆ ಬರಲ್ವಾ ಡ್ಯಾಡಿ? ಸರಿ, ಇನ್ನೂ ಮಾತಾಡೋದಿದೆ. ವಿಡಿಯೋ ಜಾಸ್ತಿ ಅಪ್ಲೋಡ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. 35 ನಿಮಿಷ 34 ಸೆಕೆಂಡ್ ಆಯಿತು, 35 ಸೆಕೆಂಡ್ ಆಯಿತು. ಯಾವಾಗ ಬರ್ತೀಯ ಡ್ಯಾಡ್? 28. 28ನೇ ತಾರೀಕು ನನ್ನ ಬರ್ತ್ಡೇ ಇರೋದು. ನೀನು 26ನೇ ತಾರೀಕು ಬರ್ತೀನಿ ಅಂತ ಆಕಾಶವಾಣಿಲಿ ಹೇಳಿದೀಯ. ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಾಯಿಲ್ಲ. ಕೊಯ್ಯ ಮಾಡ್ತೀಯ, ಮನಸ್ಸಿನಲ್ಲಿ ಕೂತ್ಕೊಂಡು ವಟ ವಟ ಅಂತೀಯ, ಎದುರುಗಡೆ ಮಾತ್ರ ಬರೋದಿಲ್ಲ. ಯಾಕೆ ಡ್ಯಾಡ್? ಮಗಳ ಹತ್ರ ಮಾತಾಡೋ ಆಸೆ, ಅಂದರೆ ಎದುರುಗಡೆ ಮಾತ್ರ ಬರಲ್ಲ ಅಲ್ವಾ? ಪುಟ್ಟ ಮುದ್ದು ಪುಟ್ಟ ಪಾಪು ಅಪ್ಪ ಪುಟ್ಟಪ್ಪ. ನಿನ್ನ ನೋಡಿದ್ರೆ ಪುಟ್ಟ ಪಾಪು ಅನಿಸುತ್ತೆ. ಈಗ ಅಪ್ಪ ನಾನೇ ಪುಟ್ಟ ಪಾಪು, ನಿಮ್ಮ ನೋಡಿದ್ರೆ ಇನ್ನೂ ಪುಟ್ಟ ಪಾಪು ಅನ್ಬೇಕು ಅನಿಸುತ್ತೆ ಡ್ಯಾಡಿ. ಸುಂದರ ಹಂಗ ನಿನ್ನ ಫೋಟೋ ಫ್ಲಿಕ್ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ ಡ್ಯಾಡ್. ಎಲ್ಲ ಹೇಳ್ಬಿಟ್ಟೆ, ನಾನು ಯಾವುದನ್ನು ಇಟ್ಕೊಂಡಿಲ್ಲ. ಗೊತ್ತಿಲ್ಲ ಎಲ್ಲಿ ಮಾಡ್ತಾರೆ ಅಂತ. ಗೊತ್ತಿದ್ರು ಹೇಳೋಕ್ಕಾಗಲ್ಲ ಕಸಿಯಲ್ಲಿ ಮಾಡ್ತಾರೆ ಅಂತ. ಸರಿ ಡ್ಯಾಡ್.
ಹೇಳೋಕ್ಕಾಗಲ್ಲ ನನ್ನ ಕೈಲಿ. ಯಾಕಂದರೆ ನಾನು ಅಮ್ಮ ಇಬ್ಬರೇ ಇರೋದು. ಡ್ಯಾಡಿ ಬಂದರೆ ಹೊಡಿತಾರೆ. ಡ್ಯಾಡಿ ಅಮ್ಮಂಗೆ ಹೊಡೆದು ನನಗೂ ಹೊಡೆದು ಹಾಕ್ಬಿಡ್ತಾರೆ. ಹಂಗಿದ್ದಾರೆ ಅಲ್ಲಿ ಜನ. ಅದಕ್ಕೆ ನಾನು ಹೇಳೋಕ್ಕಾಗಲ್ಲ ಯಾವ ಏರಿಯಾ ಯಾವ ಕ್ರಾಸು ಏನು ಹೇಳೋಕ್ಕಾಗಲ್ಲ ನನಗೆ. ಸರಿ, 35 ನಿಮಿಷ ಆಗೋಯ್ತು. ಏನೋ ಗೊತ್ತಿಲ್ಲ ಡ್ಯಾಡ್. ಅಮ್ಮನ ಬಗ್ಗೆ ತುಂಬ ಮಾತಾಡಬೇಕು, ನನ್ನ ಬಗ್ಗೆನೂ ಇನ್ನೂ ಮಾತಾಡಬೇಕು. ಆಮೇಲೆ ಯಾವುದಾದ್ರೂ ಒಂದು ವಿಡಿಯೋ ಅಪ್ಲೋಡ್ ಮಾಡು ಕಿಟಪ್ಪ, ಖುಷಿಯಪ್ಪ, ಲವ. ಅಪ್ಲೋಡ್ ಮಾಡು ಲವ, ಖುಷ, ಡ್ಯಾಡಿ. ಲವ, ಯಾಕಪ್ಪ ನನ್ನ ಮೇಲೆ ಕೋಪ ಏನೋ ದೊಡ್ಡಪ್ಪ? ಮನಸ್ಸಿನಲ್ಲಿ ಕೊಯ್ಯ ಮಾಡ್ತಿದ್ದೆ, ಅದನ್ನು ಮಾಡ್ತಿಲ್ವಲ್ಲ ದೊಡ್ಡಪ್ಪ ಅಪ್ಪ. ಖುಷಿನಾದ್ರೆ ನೋಡ್ತಿದ್ದೆ ಇಷ್ಟು ವರ್ಷ, ಅದನ್ನು ಮಾಡ್ತಿಲ್ವಲ್ಲ ದೊಡ್ಡಪ್ಪ. ಆ ಮಾತಿಂದ ನಂತರ ಧೈರ್ಯ ತಗೋತಾ ಇದ್ದೆ, ಅದನ್ನು ಮಾಡ್ತಿಲ್ವಲ್ಲ ದೊಡ್ಡಪ್ಪ. ನನ್ನ ನೋಡ್ಬಿಟ್ಟು ಬೇಜಾರಾಗ್ಬಿಟ್ಟು ಮೆಟ್ಕೆ ಮಲ್ಕೊಂಬಿಟ್ಟಿಯೇನೋ ದೊಡ್ಡಪ್ಪ. ಜ್ವರ ಬಂದ್ಬಿಟ್ಟಿದ್ಯೇನೋ, ಅದನ್ನಾದರೂ ಹೇಳೋ. ಜ್ವರ ಅಲ್ಲಮ್ಮ, ಅವನು ಏನಾಗಿದ್ದಾನೆ ಅಂತ ನಿಂಗೆ ಗೊತ್ತಿಲ್ಲ. ಈಗ ಇರು, ಎಲ್ಲೋಗಿದ್ಯೋ? ಬರ್ತೀನಿ ರೇಲೆ. ಎಲ್ಲೋಗಿದ್ಯಾ ಅಂತ ಇವಾಗ ಒಂಚೂರು ಕೊಯ್ಯ ಮಾಡಿದೆ, ಬರ್ತೀನಿ ರೇಲೆ ಅಂತ ಅಲ್ವಾ? ಹೌದಮ್ಮ, ಅಷ್ಟಾದರೂ ಮಾಡೋದು ಎಲ್ಲೋ ಲವ, ಅಷ್ಟೇ ಸಾಕು ಲವ. ಲಮ್ಮ ಖುಷಾನೆ, ಖುಷ ಮತ್ತು ಲವ. ದೊಡ್ಡಪ್ಪ ಎಲ್ಲಿ ಡ್ಯಾಡಿ? ಅಯ್ಯೋ, ಅವ್ರಿಗೇನಾಗಿದೆ ಅಂತ ಗೊತ್ತಾ? ಹೇಳೋ ಡ್ಯಾಡ್, ಅವ್ರಿಗೇನಾದರೂ ಆಗಿದ್ರೆ ಹೇಳೋ ಡ್ಯಾಡಿ. ಏನಾಗಿದೆ? ಎಲ್ಲ ವಿಗ್ರಹ ನಮ್ಮನೇಲೇ ಇದೆ ಡ್ಯಾಡಿ, ಏನೂ ಆಗಿಲ್ಲ ಡ್ಯಾಡಿ. ಆದರೆ ಏನಾದರೂ ಆಗಿದ್ರೆ ವಿಗ್ರಹಕ್ಕೆ ನೋವು ಆಗ್ತಿತ್ತಲ್ವ? ಖಂಡಿತ ಅಮ್ಮ. ಏನೂ ಆಗಿಲ್ಲ, ವಿಗ್ರಹಗಳೆಲ್ಲ ಚೆನ್ನಾಗಿದೆ. ಫೋಟೋ ಫ್ಲಿಕ್ ಕೂಡ ಇಟ್ಟಿದ್ದೀನಿ ಕೃಷ್ಣಂದು, ಹಸುಪಕ್ಕದು. ಹಸುಪಕ್ಕ ಮೀನ್ಸ್ ಹಸು ಮುಂದೆ ನಿಂತಿರೋದು, ಕಾಮಧೇನು ಮುಂದೆ. ಅದಕ್ಕೂ ಏನೂ ಆಗಿಲ್ಲ. ಕಮಲದ ಮೇಲೆ ನಿಂತಿರೋದಕ್ಕೂ ಕಮಲದ ಪಕ್ಕಗೂ ಏನೂ ಆಗಿಲ್ಲ. ಸಂಸ್ಕಾರ ಇಟ್ಟಿದ್ದೀನಿ, ಅದಕ್ಕೂ ಏನೂ ಆಗಿಲ್ಲ. ಯಾವ ವಿಗ್ರಹಕ್ಕೂ ಏನೂ ಆಗಿಲ್ಲ ಅಂದಮೇಲೆ ಅವ್ರಿಗೇನೂ ಆಗಿರೋಕ್ಕೆ ಸಾಧ್ಯ ಇಲ್ಲ. ಹೌದಮ್ಮ, ಅವ್ನಿಗೇನೂ ಆಗಿಲ್ಲ ಅಂತ. ಜ್ವರನೂ ಅಲ್ಲ ಕಣೆ, ಸ್ವಲ್ಪ ಅವನು ಎಲ್ಲೋ ದೂರ ಹೊಟ್ಟೋಗಿದ್ದಾನೆ ಕಣೆ. ದೂರ ಅಂದರೆ ಎಲ್ಲಿಗೆ ಡ್ಯಾಡ್? ದಯವಿಟ್ಟು ಹೇಳು ಡ್ಯಾಡಿ, ದೂರ ಅಂದರೆ ಎಲ್ಲಿಗೆ ಹೋಗಿದ್ದಾರೆ ಡ್ಯಾಡ್? ಹೌದಾ? ಮನಸ್ಸಿನಲ್ಲ ಎದುರುಗಡೆನೇ ಇದ್ದಾರೆ ಅಂತ ಇವಾಗ ಹೇಳ್ತಾ ಇದ್ದೀರಾ, ಮನಸ್ಸಿನಲ್ಲಿ ಕೊಯ್ಯದಲ್ಲಿ ಮಾತಾಡ್ತಾ ಇದ್ದೀರಾ.
ಇಷ್ಟಾದರೂ ಹೇಳಿದ್ರಲ್ಲಪ್ಪ ಅಷ್ಟೇ ಸಾಕು ಬಿಡು. ಅಯ್ಯೋ ಚಿನ್ನು ಚಿನ್ನು ಇದೀನಿ ಅಪ್ಪ, ಏನೂ ಆಗಿಲ್ಲ ಚಿನ್ನಪ್ಪ ನನಗೆ. ಲವ ಮಾತಾಡ್ಲವಪ್ಪ, ಯಾಕೋ ಲವ ನೀನು ನನ್ನಿಂದ ಮಾತಾಡೋದಿಲ್ವಲ್ಲೋ. ನೀನು ಮಾತಾಡ್ತಿದ್ರೆ ನನಗೆ ಎಷ್ಟು ಖುಷಿ ಸಿಗ್ತಿತ್ತು ಗೊತ್ತಾ ನನಗೆ. ನಿನ್ನ ಮಾತೇ ನನಗೆ ಧೈರ್ಯ ಆಯಿತು. ನೀನು ಇವಾಗ ಮಾತಾಡ್ತಾನೆ ಇಲ್ಲ ನನ್ನ ಜೊತೆ, ತುಂಬ ದಿನ ಆಗೋಯ್ತು. ಯಾಕೋ ಡ್ಯಾಡಿ ನನ್ನ ಮನಸ್ಸಿನಲ್ಲಿ ಅದು ಆಗಿದೆ ಡ್ಯಾಡಿ. ಅಯ್ಯೋ ಸಿರಿ ನೋಡ್ತೀನಿ ರೇ. ಅಯ್ಯೋ ಚಿನ್ನು ನೀನಲ್ಲಮ್ಮ. ಲವ ಏನು ಮಾಡ್ಕೊಂಡಿದ್ದಾನೆ ಗೊತ್ತೇನೆ, ಬೂದಿ ಆಗಿದ್ದಾನೆ ರೇ. ಯಾವ ಥರ ಬೂದಿ ಗೊತ್ತೇನೆ, ಕೇಳೋಕೆ ಆಗಬೇಡ ಕಣೆ. ಇಲ್ಲ ಹತ್ರ ಆಗೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆ ಸಾಧ್ಯ ಇಲ್ಲ, ನಾನು ನಂಬೋದಿಲ್ಲ. ಲವಂಗೇನೂ ಆಗಿಲ್ಲ. ನಿನ್ನ ಜೊತೆ ಬರ್ತಾನಿರೆ, ನಿನ್ನ ಜೊತೆಗೇನೆ ಖುಷಿ ನೋಡಿ ಎಲ್ಲರೂ ಬರ್ತಾರೆ ಇರಮ್ಮ. ಎದ್ದೇಳ್ತಾನಿರೆ, ಫೀನಿಕ್ಸ್ ಥರ ಎದ್ದೇಳ್ತಾನಿರೆ. ಅವನು ಹೇಳಿದೀಗ ಅದೇನೇ ಕಣೆ. ಇಲ್ಲ ಲವಂಗೇನು ಆಗಿಲ್ಲ, ನನಗೆ ಗೊತ್ತು. ಸರಿ ಅವ್ನು ಏನಾಗಿದೆ ಗೊತ್ತೇನೆ. ಇಲ್ಲ ನನಗೇನು ನಂಬೋದಿಲ್ಲ, ಅವ್ರಿಗೇನೂ ಆಗಿಲ್ಲ. ಯಾಕೋ ಲವ ಹಿಂಗೆ ಮಾಡ್ಕೊಂಡೆ, ಬೇವರ್ಸಿ ಮುಂಡೆ ಮಗನೆ, ಗೂಬೆ ಮುಂಡೆ ಮಗನೆ. ಇಲ್ಲೇ ದೊಡ್ಡಪ್ಪ, ಲೇ ದೊಡ್ಡಪ್ಪ ಲವ, ಅಯ್ಯೋ ಎಲ್ಲಿದೀಯೋ, ಏನೋ ಮಾಡ್ಕೊಂಡೆ, ನನ್ನ ಮನಸ್ಸಲ್ಲಿ ಮಾತಾಡ್ಲವ. ಬರ್ತಾನಿರಮ್ಮ, ಎರಡೆರಡು ದಿನ ಕಣೆ, ಎರಡೆರಡು ದಿನ ಇರೆ. ಲವ ಬರ್ತಾರೆ ಇರೆ, ನೀನು ನೋಡ್ತಾರಿರೆ. ನಿಜ ಬರ್ತಾರಮ್ಮ, ಹೇಳ ಪಾರ್ವತಿ ಅಮ್ಮ, ನಿಜ ಬರ್ತಾರೆ. ಹೌದಮ್ಮ ಬರ್ತಾರಿರೆ ತಾಯಿ. ಸೀತಮ್ಮತ್ತೆ ಬರ್ತಾರಿರೆ, ಎರಡೆರಡು ದಿನ ಇರೆ, ಬರ್ತಾರೆ ಕಣೆ. ಹಾಗಾದ್ರೆ ಸರಿ ಬಿಡು, ಬರ್ತಾರೆ ಅಂತ ನೀವೇ ಹೇಳಿದ್ಮೇಲೆ ಇನ್ನೇನು. ಏನೂ ಆಗಿಲ್ಲ ಅಂತಲೇ ತಿಳಿತೀನಿ. ಹೌದಮ್ಮ ಏನೂ ಆಗಿಲ್ಲ ಅಂತಲೇ ಅವ್ರು ಹೇಳಿದಾಗೇನೆ ಜುಲೈ 28 ಹೋಗೋಣ ಅಂದಿದ್ದಾರೆ ಇರೋ. ಅದಕ್ಕೆ ಇಬ್ಬರು ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಇರೋ ಅಮ್ಮ. ನಾನು ನೋಡು ಸೀತಮ್ಮ ಅಂತ ಕಸಿ ಮಾಡಿಬಿಟ್ಟು ಅಮ್ಮಂಗೂ ಹುಷಾರಿಲ್ಲದೆ ಮಲಗಿಸ್ಬಿಟ್ಟಿದ್ದಾರೆ ಕಣ. ನೋಡತ್ತೆಮ್ಮ, ನೋಡೆ ಮಮ್ಮಿ ಅಮ್ಮ ಇವಾಗ ಅಂದ್ಯಾನೆ. ಏನಾಗಲ್ಲ ಇರೋ, ವಾಸಿ ಆಗುತ್ತೆ. ಇನ್ಯಾವ ನೋವು ಇಲ್ಲ ಅತ್ತ, ಇಷ್ಟೇ ನೋವು ಇರೋದು, ಇನ್ನೊಂದು ನೋವಿದೆ ಅಮ್ಮ. ನನ್ನ ಏಜ್ ಎಲ್ಲ ಪಡ್ಕೊಂಡಿದ್ದಾರಮ್ಮ, ಪಡ್ಕೋತಿದ್ದಾರಮ್ಮ. ಅದನ್ನೇ ಕಣೆ ಅಮ್ಮ ಹೇಳಿದ್ದು. ತಲೆಗೆ ಹೊಡೆದು ಬಿಟ್ಟಿದ್ದಾರೆ ತಾಯಿ, ತಲೆಗೆ ಹೊಡೆದಿದ್ದಾರೆ. ಬೆಳಕು ಮನೇಲಿದ್ದಾಗ ಹೊಡೆದು ಬಿಟ್ರು, ದೈತೆ ಎತ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಜಯಶೀಲ ಆಂಟಿ ಅವ್ರ ದೈತ್ಯ ನನಗೆ ಕೊಟ್ಟಿದ್ದಾರೆ. ಜಯಶೀಲ ಆಂಟಿ ಇವಾಗ ದೇವ್ರ ಹತ್ರ ಇದ್ದಾರಮ್ಮ. ತುಂಬ ನೋವಲ್ಲಿದ್ದೀವಮ್ಮ, ತುಂಬ ನೋವಲ್ಲಿದ್ದೀವಿ. ಲವಕುಶನ ಹುಷಾರಾಗಿ ನೋಡ್ಕೊಳ್ಳಿ ಮಾತೆ. ಅವ್ರು ತುಂಬ ಸೂಕ್ಷ್ಮ ಜೀವಿಗಳು ಎರಡೂ. ಒಂದಪ್ಪ ಒಂದು ದೊಡ್ಡಪ್ಪ ತುಂಬ ಸೂಕ್ಷ್ಮ ಜೀವಿ ಹತ್ರಕ್ಕೆ ಬರ್ತಾರೆ ಈಗ.
ಏನೂ ಮಾಡ್ಕೊಬಿಡಲ್ಲವಪ್ಪ. ಇಲ್ಲಮ್ಮ, ಏನೂ ಆಗಿಲ್ಲ, ಅವ್ರಿಗೆ ಇರು ಬರ್ತಾರೆ. ನಾನೇನಾದರೂ ತಪ್ಪಾಗಿ ಬೈದಿದ್ದೀನಮ್ಮ, ಹೇಳೇ ಮಾತು. ನೀನು ಯಾಕೆ ಹಾಗೆಲ್ಲ ನೆಟ್ಕೊಂಬರೋದು ಬಿಟ್ಟೆ? ಏನಿಲ್ಲ, ಸುಮ್ಮನೆ ಇಲ್ಲ ಅಮ್ಮ. ಸುಮ್ಮನೆ ನಿನ್ನ ಮಕ್ಳಾಗಿ ಬರ್ತಾರೆ ಇರಮ್ಮ, ಇಬ್ರು ನಿನ್ನ ಮಕ್ಳಾಗಿ ಬರ್ತಾರೆ ಕಣ. ನಾನೇ ಇನ್ನೂ ಮಗು, ನನಗೆ ಅವ್ರ ಮಕ್ಕಳ ತಾಯಿ. ಅಯ್ಯೋ ಸಿರಿ, ಇನ್ನೇನೇ ಮಾಡ್ತಾರೆ, ನಿನ್ನ ಮಕ್ಕಳಾಗೆ ಬರ್ತಾರೆ ಇರಮ್ಮ. ಅವ್ರು ಹೇಳಿದ ಹಾಗೇನೆ ಕಣೆ. ನಿನ್ನ ಮಗುವಾಗಿ ನಿನ್ನ ಜೊತೆಗೆ ಇರ್ತಾರೆ ಇರಮ್ಮ. ನಾನೇ ಮಗು, ನನಗೆ ಅವ್ರ ಮಗುನ. ಏನು ಹೇಳ್ತಾ ಇದ್ದೀರಾ ಅತ್ತೆಮ್ಮ? ನನಗೇನೂ ಅರ್ಥ ಆಗ್ತಿಲ್ಲ. ಅರ್ಥ ಮಾಡಿಸ್ತೀವಿರು ಅಂದರೆ ಮೊಟ್ಟೆಲಿ ಉಡ್ತಾರೆ ಅಂತ. ಅಯ್ಯೋ ಅದಕ್ಕಲ್ಲಮ್ಮ, ಆ ಥರ ಅಲ್ಲ ತಾಯಿ. ಮಗುವಾಗಿ ಬರ್ತಾರೆ ಕಣ, ನಿನ್ನ ಜೊತೆಲಿರ್ತಾರೆ ತಾಯಿ. ಹೌದಾ? ಅದು ಖುಷಿ ಅಂದರೂ ಅದು ನನಗೆ ನೋವೇ ಅಮ್ಮ. ಯಾಕಮ್ಮ ಹಿಂಗೆ ಮಾಡ್ಕೊಂಡ್ರಲ್ಲವ? ಸಿರಿ ನಿನ್ನ ಸ್ನೇಹಿತನೇ ಕಣೆ ಸಿರಿ, ನಿನ್ನ ಶಿರುಣಿನೇ ಸಿರಿ. ಹೌದು, ನನ್ನ ಶಿರುಣಿನೇ. ಅಯ್ಯೋ ಎಂಥ ಘೋರಾತಿ ಘೋರಮ್ಮ. ನಿಮ್ಮ ಮನೇಲಿ ಹಳೆ ವಿಗ್ರಹಗಳೆಲ್ಲ ಇಟ್ಟಿದ್ದೀನಿ ಅಮ್ಮ. ಹಳೆ ವಿಗ್ರಹನೆಲ್ಲ ಇಟ್ಕೊಂಡಿದ್ದೀನಿ ಸೀತಮ್ಮ. ರಾಮದೇವ್ರನ್ನೂ ಈಗ ಹೊಸ್ದಾಗಿ ತಂದು ಇಟ್ಟಿದ್ದೀನಿ. ಕರಿದುಂಡಪ್ಪ, ಇವಾಗ ಅದೇನೆ ಕರಿದುಂಡಪ್ಪ ಅವ್ರನ್ನೂ ಇಟ್ಬಿಟ್ಟಿದ್ಯಾ ಮಗಳೇ? ಇಟ್ಟಿದ್ದೀನಿ. ನಮ್ಮ ಮನೇಲಿ ಇರೋದೆಲ್ಲ ಹಳೆ ವಿಗ್ರಹಗಳೇನೆ ಅಮ್ಮ, ಯಾವುದೂ ಹೊಸದಿಲ್ಲ. ನನ್ನ ಅದನ್ನ ಹೇಳ್ಬೇಡ ತಾಯಿ. ಹೇಳೋದಿಲ್ಲ ಬಿಡಮ್ಮ, ನೀನು ಹೇಳ್ಬೇಡ ಅಂದ್ರೆ ಇನ್ನೇನಾಯ್ತು? ಆಯ್ತು ಬಿಡು. ನಾನೇ ತಂದು ಈಗ ಪೂಜೆ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀನಿ ಅಮ್ಮ ವಿಗ್ರಹಗಳನ್ನೆಲ್ಲ. ಹೊಸ ವಿಗ್ರಹನೂ ಬೇಕಾ ನಿನಗೆ? ನಮ್ಮ ಮಕ್ಕಳದು ಖಂಡಿತ ಬೇಕು ಅಮ್ಮ. ಲವ ಬರ್ತಾಯಿರಮ್ಮ, ಹೆದರಬೇಡ. ನಿಜ ಹೇಳು ಅತ್ತಮ್ಮ, ನಾನು ಎಟ್ಕೆ ಮುರಿದಿದ್ದಕ್ಕ? ಹೌದಲ್ಲಮ್ಮ, ಅದಕ್ಕಲ್ಲಮ್ಮ. ಅವ್ರಿಗೆ ಒಟ್ಟೋಗಿರು ಕೊಡು. ನಿಂಗೆ ಅದಕ್ಕೆ ಹತ್ರ ಒಂಥರ ಮಣ್ಣ ಥರ ಕಾಣಿಸ್ತಾ ಇದೆಯಾ? ಹೌದು ಅತ್ತಮ್ಮ. ಅವ್ರ ವಾಯ್ಸ್ ಕೇಳಿಸ್ತಿಲ್ಲ ನನಗೆ, ಮಣ್ಣು ಥರ ಕಾಣಿಸ್ತಿದೆ. ಬರ್ತಾನಿರು. ಮನಸ್ಸಿನಲ್ಲಿ ಖುಷಿಯಾಗಿ ಅದೇ ಮನಸ್ಸು ಬರುತ್ತೆ ಅಲ್ಮ. ಹೌದಮ್ಮ, ಅದೇ ಮನಸ್ಸಲ್ಲಿ ಮಾತಾಡ್ತಾರೆ ಇರಮ್ಮ. ನೀನು ಯಾವತ್ತವ್ರಿಗೆ ಮಾತಾಡೋದಿಲ್ಲ ಆ ಥರ. ದಯವಿಟ್ಟು ಮಾತಾಡೋ ಲವಪ್ಪ. ಕೈ ಮುಗಿತೀನೋ, ಕಾಲ್ಗೂ ಬಿದ್ದುಬಿಡ್ತೀನೋ ಲವ. ಲವ್ ಚಿನ್ನು ಇವಾಗ ಲವ್ ಚಿನ್ನು ಸರಿ ಇರು, ಬರ್ತಾರೆ. ಎಲ್ರಿಗೂ ಚಿಕ್ಕವರಾಗ್ಬಿಟ್ಟಿದ್ದೀವಮ್ಮ, ಅದಕ್ಕೆ ಈಗ ವಿಗ್ರಹಗಳೆಲ್ಲ ಸಮುದ್ರದಿಂದ ಸಿಕ್ಕಿದೆ ಅಂತನ. ಖಂಡಿತ ಅಮ್ಮ. ಸದ್ಯ ಸಮುದ್ರದಿಂದ ಆಚೆ ಬರ್ತಿರೋದನ್ನ ಯೂಟ್ಯೂಬಲ್ಲಿ ರೀಲ್ಸಲ್ಲಿ ನೋಡಿದ್ದೀನಿ ಅತ್ತಮ್ಮ. ಖುಷಿ ಸಿಕ್ಕಿದೆ ಅತ್ತಮ್ಮ. ನನ್ನ ಚಿನ್ನ ಪಾಪುಗಳೇ, ರಂಗವದಾನಿಗಳೇ, ನನ್ನ ಚಿನ್ನ ಚಾಮಿಗಳೇ ಬಂದಿದ್ದೀವಮ್ಮ. ಅದಕ್ಕೆ ಇವಾಗ ಬಂದಿರೋದು ಗೊತ್ತಾಯ್ತು ರಾಮಪ್ಪ. ಸೆಕೆ ಆಗ್ತಿದೆಯಾ ಮಗಳ? ಸ್ವೆಟ್ರ್ ಹಾಕಿದ್ದೀನಲ್ಲ ಅತ್ತಮ್ಮ, ಅದಕ್ಕೆ ಸ್ವಲ್ಪ ಸೆಕೆ ಆಗಿದೆ. ಚಳಿ ಇತ್ತು, ಅದಕ್ಕೆ ಸ್ವೆಟ್ರ್ ಹಾಕ್ಕೊಂಡು. ಲವ ಖುಷಿ ಬರ್ತಾರೆ ಇರು. ಆಯಿತು ರಾಮದೇವರು, ಆಯಿತು ಅತ್ತಮ್ಮ. ಇಚ್ಚು ಮಾವ ಅತ್ತಮ್ಮ ಬಂದರೆ ಭಾರಿ ಖುಷಿನೇ.
ನೋಡ್ತಾ ನಿಂತಿರೋದು ನೋಡು ನನ್ನ ಚಿನ್ನಪುರಿಗೆ. ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ, ಫೋಟೋ ಕ್ಲಿಕ್ಕಲ್ಲಿ ನನ್ನ ಮುಖ ನೋಡ್ತಾ ಇರಲಿ ಬರ್ತೀನಿ ಅಂದಿದ್ದಾರೆ ತಾಯಿ. ಧನ್ಯೋಸ್ಮಿ ತಂದೆ, ನಿಮ್ಮನ್ನೆಲ್ಲ ನೋಡ್ತಾ ನಿಂತ್ಬಿಟ್ಟಿದ್ದೀನಿ ಕಣು. ಈ ಖುಷಿನಾದರೂ ನಂಗೆ ಸಿಕ್ಕಿದೆಯಲ್ಲ ಅನ್ನೋ ಭಾಗ್ಯ ಇದೆಯಪ್ಪ ನನಗೆ. ನಿಜ ಹೇಳ್ತಾ ಇದ್ದೀನಿ, ಖುಷಿ ಸಿಕ್ಕಿದೆ. ಭರತಪ್ಪನೂ ಇದೆ, ಶತ್ರುಘ್ನಪ್ಪನೂ ಇದೆ, ಖಂಡಿತ ಇಟ್ಟಿದ್ದೇನೆ. ಮನೆ ಮಂದಿನೆಲ್ಲ ಇಟ್ಬಿಟ್ಟಿದ್ದೀನಿ ಅಮ್ಮ ಕೃಷ್ಣನ ರೂಪದಲ್ಲಿ. ಅಯ್ಯೋ ಅವ್ರು ಇಳ್ದಾದನೆ ಕಣಮ್ಮ, ಕೃಷ್ಣನ ರೂಪದಲ್ಲಿ ಇರ್ತೀವಿ ಇಳಿದ ಮುಂದೆ ಅಂತ. ಹಸಿರದಲ್ಲಿ ಎಷ್ಟು ಇಟ್ಟಿದೆಯಮ್ಮ? 2 ಇದೆ ಅಮ್ಮ. 2 ಇದೆಯಾಗಾರೆ, ಇಬ್ಬರು ಇದ್ದಾರೆ ಅಯ್ಯೋ ಇದ್ದಾರೆ ಬಿಡು. ಒಳ್ಳೇದಾಯ್ತು. ನಾನು ಹೇಳಿದ್ದು ಹಾಗೇನೆ, ಹಸಿರು ರೂಪದಲ್ಲೇ ಇರ್ತೀನಿ ಒಳಗೆ ಅಂತ. ಅದಕ್ಕೆ ಹೌದು ಅಮ್ಮ, ನೋಡಿದ ತಕ್ಷಣ ಒಂಥರ ಚೆನ್ನಾಗಿದೆ ಹಸಿರು ರೂಪದಲ್ಲಿ ಅಂತ. ನೋಡ್ತೀನಿ 2 ಇದೆಯಾ ಅಂತ. ಅದು ಕೂಡ 2 ಇದೆ, ಒಂದು ಶೋಕೇಸಲ್ಲಿ ಇಟ್ಟಿದ್ದೀವಿ. ಅರ್ಥ ಆಯ್ತು. ಲವ ಖುಷಿ ಲವ. ಹೌದಮ್ಮ, ಇಬ್ಬರು ಇದ್ದೀವಿ ಅಮ್ಮ, ಇಬ್ಬರು ಇದ್ದೀವಿ. ಹಾಂ, ಸ್ಟೀಲ್ದು ಇಟ್ಬಿಟ್ಟಿದ್ಯಾ? ಒಂದು ಸ್ಟೀಲ್ದು ಇದೆ, ವೈಟ್ ಮೆಟಲ್ದು. ಖಂಡಿತ ಎಲ್ಲದನ್ನು ಇಟ್ಟಿದ್ದೇನೆ ತಾಯಿ. ಸರಿ, ಈಗ ಆಫ್ ಮಾಡಲ್ಲ, ಅವಾಗ ಬರ್ತಾರೆ. ಹೌದಲ್ವ? ಅಂಥದ್ದು ಲವ ಬರ್ತಾರೆ ಅಷ್ಟೇ ಸಾಕು. ಇವಾಗ ಇರ್ತೀನಿ. ಲವ ಬಂದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸರಿ, ಹಾಗೆ ಮಾಡು. ಓಕೆ ಅತ್ತೆಮ್ಮ, ಬಾಯ್ ಅತ್ತೆಮ್ಮ. ಆಯಿತು, ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.